ಹೇಳ್ಯಾರ ಅಂತೇಳಿ ಮಾತಾಡಕತ್ತಾರ. ನೀವು ಬ್ಯಾಡ ಅಂದ್ರೆ ಅವ್ರು ಬಿಡ್ತಾರ. ಖರೆ ಕಲಾವಂತರಿಗೆ ಹಾಂಗ ಹಿಂಗ ಅಂತೇಳಿ ಮಾತಾಡಬೇಡ್ರಿ. ಯಾಕಂದ್ರೆ ಅಡ್ಡು ನಿಮ್ಮ ಮಕ್ಕಳವ. ನೀವು ಎಷ್ಟು ಮಾತಾಡಲ್ಲ ಯಾರು ಮರಿ ಮೊಮ್ಮಕ್ಕಳು ಯಾರು? ಈ ಮರಗಮಾಯಿ ಗುಡಿ ಈ ದ್ಯಾವಪ್ಪ ಮುತ್ಯನ ಗುಡಿ ಮುಂದೆ ಯಾಕೆ ಅದಾಳ? ಹೌದಲ್ಲ? ಇಲ್ಲಿ ಹ್ಯಾಂಗ ವಿಷಯ ಅಂತ ಕೇಳಿದ್ರ ಆ ಮಣೂರು ಊರೊಳಗ ನಗರ ಸಿದ್ಧ ಅಂತಕ್ಕಂಥ ಸಾಕ್ಷಾತ್ ಪರಮೇಶ್ವರನ ಅವತಾರ. ನಮ್ಮ ಸರ್ಜೋಡಿ ಸಂಘದ ಹಿರಿ ಕಲಾವಂತರಾದಂತವ್ರು ಏನ್ ಮಾತಾಡ್ಯಾರಿಪ್ಪ? ಕೊಟ್ನಾಳ ಸೋಮ ಮಸ್ತರ್ ಅವರು ಮಾತಾಡ್ಕೊತ ಒಂದನೇ ಸಂದದೊಳಗ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ ಮಾತು? ಒಂದನೇ ಸಂದಿನ ಒಳಗ ಅಮೋಘ ಸಿದ್ಧನ ಗುಡಿ ಮಗ್ಗಲದೊಳಗ ಎಡಕಿನ ಮಗ್ಗಲದೊಳಗ ಎಡಕಿನ ಮಗ್ಗಲದೊಳಗ ಯಾರದಾರ? ಯಾರದಾರಿಪ್ಪ? ಮುತ್ತೇವ್ರದಾರ. ಅಂತ ಶರಣರು ಸತ್ಪುರುಷರು ಸಿದ್ಧರು ಒಂದು ಮಹಾತ್ಮ ಸಿದ್ಧಿ ಪುರುಷರು ಮಹಿಮಾವನ್ನು ಅಮೋಘ ಸಿದ್ಧನ ಸಂತತಿಯವರಿಗೆ ಮಾತ್ರನೇ ಸೀಮಿತ ಅಂತ ಹೇಳ್ಯಾರ. ಹೌದೌದು ಹೇಳ್ಯಾರಿಪ್ಪ. ಹೌದಲ್ಲ? ಇಲ್ಲೊಂದು ಮಾತು ಹೇಳ್ತೀನಿ ನಾನು ಕೊಟ್ನಾಳ ಸೋಮ ಮಸ್ತರ್ ಅವ್ರಿಗೆ. ಹೇಳ್ತೀರಿಪ್ಪ ಮಾತಿಲ್ಲಿ? ಅರಕೇರಿ ಗುಡ್ಡಕ್ಕ ನಾವು ಹೋಗ್ತೀವಿ, ನೀವು ಹೋಗ್ತೀರಿ. ಹೌದು ಹೋಗ್ತೇವಲ್ರಿಪ್ಪ. ಹೌದಲ್ಲ? ಅಮೋಘ ಸಿದ್ಧನಲ್ಲಿ ಆಗಲಿ ಅಥವಾ ಮುತ್ತೇನಲ್ಲ ಆಗಲಿ ನಮ್ಮವರೇ ಬರ್ಬೇಕು, ನಮ್ಮವರೇ ಬಂದ ನಮ್ಮ ಜಾತ್ರೆ ಚಂದ ಮಾಡ್ಬೇಕಂತೇಳಿ ಅಂದಿಲ್ಲ ಅವರು. ಸರ್ವ ಧರ್ಮದವ್ರು ಯಾರೇ ಬರ್ಲಿ ನನ್ನ ಬಲ್ಲಿ ಬಂದವ್ರಿಗೆ ಭಕ್ತಿದಿಂದ ಯಾರ ಬರ್ತಾರ ಅವ್ರಿಗೆ ನಾನು ಏನು ಕೊಡ್ಬೇಕು ಆಗ್ಯದ ಅಂತಕ್ಕಂಥದ್ದು ಹೇಳಿದ್ದಾಗ್ಯದ. ಇವ್ರೇನ್ ಹೇಳ್ತಾರ? ಅಮೋಘ ಸಿದ್ಧನ ಹಾಡುವಂತ ಕಲಾವಿದರಿಗೆ ಆ ಮುತ್ಯನ ಆಶೀರ್ವಾದ ಆಗ್ಯದ. ಹೌದು. ಇಲ್ಲೊಂದು ಮಸ್ತರ್ ಅವರ ನಿಮ್ಗೊಂದು ವಿನಂತಿ ಹೇಳ್ತೀನಿ ನಾನು. ಏನ್ ಹೇಳ್ತೀರಿಪ್ಪ? ದೇವರಲ್ಲಿ ಭೇದ ಭಾವವಿಲ್ಲ, ಮಾಡಬಾರ್ದು. ಹೌದು. ಏನು? ಏನ್ರಿಪ್ಪ? ದೇವರಲ್ಲಿ ಭೇದ ಭಾವ ಮಾಡಬಾರ್ದು. ಯಾಕಂತ ಕೇಳಿದ್ರ ನಾವು ನೀವು ಡೊಳ್ಳಿನ ಪದ ಹಾಡಕತ್ತೀವಪ್ಪ ಅಂತಂದ್ರೆ ಇದು ನಮ್ಮ ಉಪಜೀವನ ಸಂಬಂಧ ನಾವು ಜೀವನ ನಡೆಸಲಕತ್ತೀವಿ. ಇವತ್ತಿನ ದಿವಸ ನಾವು ಹಗಲ ಕಾರ್ಯಕ್ರಮಕ್ಕೆ ಬಂದೀವಪ್ಪ ಅಂತಂದ್ರೆ ರೇಟ್ ಫಿಕ್ಸ್ ಮಾಡ್ಕೊಂಡೇ ಬಂದಿರ್ತೀವಿ. ಹೌದಲ್ರಿಪ್ಪ? ಅಮೋಘಸಿದ ನಿಮ್ಮ ಒಬ್ಬರಿಗೆ ಸೀಮಿತದ ನೇನು? ನಮಗೇನಿಲ್ಲ. ಹೌದು. ಎಷ್ಟೋ ಕಲಾವಿದರು ಎಷ್ಟೋ ನಾನಾ ಜಾತಿದವ್ರು ಹಾಡಕತ್ತಾರ. ನಿಮಗ ಗೊತ್ತಿರ್ತಕ್ಕಂಥ ವಿಷಯನೇ ಅದ. ಮತ್ತೆ ನೀವು ಮಾತಾಡ್ಕೋತ ಹಿಂಗ್ಯಾಕಂದ್ರಿ ನೀವು? ಏನಂದ್ರೆ ಹೇಳಿ ನಾನು. ಹೌದಲ್ಲ? ಮಾತ ಎಚ್ಚರದಿಂದ ಮಾತಾಡ್ಬೇಕಾಗ್ತದ. ಹೌದಲ್ಲ? ಅಮೋಘಸಿದ ಎಲ್ಲರಿಗೂ ಸಂಬಂಧಪಟ್ಟವದನ್ನ ಎಲ್ಲಾ ಸರ್ವ ಜಾತಿದವ್ರು ಅವನ ಬಲ್ಲಿ ಹೋಗಿ ಬೇಡ್ಕೋತಾರ. ಬೇಡ್ಕೊಂಡಿರ್ತಕ್ಕಂಥ ಹರಕೆ ಅವನಿಗೆ ಮುಟ್ಟಿಸ್ತಾರ. ಅಮೋಘಸಿದನವ್ರು ಒಡೆಯರಿಗೆ ಸೀಮಿತದನ, ಇವರಿಗೆ ಸೀಮಿತದನ ಅಂತೇನಿಲ್ಲ. ಹೌದಲ್ಲ? ಅದಕ್ಕ ಬಹಳಷ್ಟು ಮಾತನಾಡಲಾರ್ದೇನೆ ನಾ ದೈವದ ಅಪ್ಪಣೆಯನ್ನು ತೆಗೆದುಕೊಂಡು ವಾದ ಸಂವಾದದೊಳಗೆ ಇಟ್ಟಿದೆವು. ಏನ್ ಇಟ್ಟಿದೆವು? ಧರ್ಮ ಶ್ರೇಷ್ಠ ಅಥವಾ ಕರ್ಮ ಶ್ರೇಷ್ಠ? ಏನು? ಧರ್ಮ ಶ್ರೇಷ್ಠ ಕರ್ಮ ಶ್ರೇಷ್ಠ ಅಂತೇಳಿ ಇಟ್ಟಿದೆವು. ಆ ವಿಷಯದ ಕಡೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದನೇ ಪಾಳ್ಯದೊಳಗೆ ನಾವು ಮಾತು ಹೇಳಿದೆ ಅಲ್ವಣ್ಣ. ಇದು ಮನೋರ ಗ್ರಾಮಪ್ಪ ಅಂತಂದ್ರ ಶರಣರು ಸತ್ಪುರುಷರು ಯೋಗಿಗಳು ಜಂಗಮರು ಮತ್ತು ನಗರ ಸಿದ್ಧ ನಡೆದಾಡ್ತಿರ್ತಕ್ಕಂಥ ಜಾಗ ಆದಿದು. ಹೌದಲ್ಲ? ಈ ಜಾಗದೊಳಗ ನಾವು ಹೂವ ಮಾರ್ಬೇಕು ವಿನಃ ಹುಲ್ಲು ಮಾರಬಾರ್ದು. ಏನು? ಹೂವು ಮಾರಬೇಕು ವಿನಃ ಹುಲ್ಲು ಮಾರಬಾರ್ದು ತಿಳುವ ಮಾತು ಹೇಳಿದ್ದ. ಮಾತು ಹೇಳ್ಕೊತ ಒಂದು ಮಾತು ಹೇಳಿದೆ ನಾನು. ನಗರ ಸಿದ್ಧ ಎಲ್ಲಿಂದ ಬಂದ ಆ ನಗರ ಸಿದ್ಧನ ಮುತ್ತೆ ಯಾರು, ಮೊಮ್ಮಕ್ಕಳು ಯಾರು, ಗಿರಿ ಮೊಮ್ಮಕ್ಕಳು ಯಾರು, ಮರಿ ಮೊಮ್ಮಕ್ಕಳು ಯಾರು? ಈ ಮರಗಮಾಯಿ ಗುಡಿ ಈ ದ್ಯಾವಪ್ಪ ಮುತ್ಯನ ಗುಡಿ ಮುಂದೆ ಯಾಕೆ ಅದಾಳ? ಹೌದಲ್ಲ? ಇಲ್ಲಿ ಹ್ಯಾಂಗ ವಿಷಯ ಅಂತ ಕೇಳಿದ್ರ ಆ ಮಣೂರು ಊರೊಳಗ ನಗರ ಸಿದ್ಧ ಅಂತಕ್ಕಂಥ ಸಾಕ್ಷಾತ್ ಪರಮೇಶ್ವರನ ಅವತಾರ. ಹೌದಲ್ಲ? ಸಾಕ್ಷಾತ್ ಪರಮೇಶ್ವರನ ಅವತಾರ ಅವನ ಆ ಪೂಜಾರಾಗಿರ್ತಕ್ಕಂಥ ದ್ಯಾವಪ್ಪ ಮುತ್ಯ ಸದಾ ನಿತ್ಯನ ಪ್ರತಿನಿತ್ಯನು ನಗರ ಸಿದ್ಧನ ಪೂಜಾ ಮಾಡ್ತಿದ್ದ. ನಗರ ಸಿದ್ಧನ ಪೂಜಾ ಮಾಡ್ತಿರಪ್ಪ. ನಗರ ಸಿದ್ಧನ ಪೂಜಾ ಮಾಡ್ತಿದ್ದ. ಕೆಲವೊಂದು ದಿವಸ ಗತಿಸಿ ಹೋದ ಟೈಮ್ ಅದೊಳಗ ಮಾಯಾಗಿದ್ದು ಹೋಗಿದ್ದ. ಯಾರು? ದ್ಯಾವಪ್ಪ ಮುತ್ಯ. ಹೌದಲ್ರಿಪ್ಪ? ದ್ಯಾವಪ್ಪ ಮುತ್ಯ ಮಾಯಾಗಿ ಹೋಗಿ ಆ ಭೂತಾಳ ಸಿದ್ಧನ ಗುಡಿ ಒಳಗ ಅನುಷ್ಠಾನಕ್ಕೆ ಕೂತಿದ್ದ. ಇಲ್ಲೊಂದು ಮಾತದ. ಏನದ್ರಿಪ್ಪ ಒಂದು ಮಾತಿಲ್ಲಿ? ಅನುಷ್ಠಾನ ಕೂತ ಟೈಮ್ ಅದೊಳಗ ಊರಾನವ್ರಿಗೆ ಎಲ್ಲರೂ ಗಾಬರಿಗಾಯ್ತು. ಹೌದು. ನಮ್ಮ ದ್ಯಾವಪ್ಪ ಮುತ್ಯ ಎಲ್ಲಿಗೆ ಹೋಗ್ಯಾನೋ ಏನು ಸುದ್ದ 2 ತಿಂಗಳಾಯ್ತು 3 ತಿಂಗಳಾಯ್ತು ಇನ್ನ ಕಾಣಲ್ಲಾಗೇನೆ, ಎಲ್ಲಿ ಅದನ್ನ ಅಂತೇಳಿ ಎಲ್ಲರೂ ಗಾಬರಿ ಬಿದ್ರು. ಕೆಲವು ದಿವಸ ಗತಿಸಿ ಹೋಗೋದ್ರೊಳಗ ದ್ಯಾವಪ್ಪ ಮುತ್ಯ ಬಂದು ನಗರ ಸಿದ್ಧನ ಗುಡಿ ಒಳಗ ಅನುಷ್ಠಾನಕ್ಕೆ ಕೂತಿದ್ದ. ಹೌದಲ್ರಿಪ್ಪ? ಹೌದಲ್ಲ? ಅನುಷ್ಠಾನಕ್ಕೆ ಕೂತಿದ್ದ.
ಮುತ್ಯ ಇರ್ಲಾರ್ದಂತ ಸಂದರ್ಭದೊಳಗ ಛಾಯಪ್ಪ ಮತ್ತೆ ದೇವ್ರ ಪೂಜೆ ಮಾಡ್ತಿದ್ದ. ಹೌದು ಚಾಯಪ್ಪ ಮುತ್ಯ. ಛಾಯಪ್ಪ ಮತ್ತೆ ದೇವ್ರ ಪೂಜೆ ಮಾಡ್ತಿದ್ದ. ಆ ದೇವ್ರ ಪೂಜೆಯನ್ನು ಮುಗಿಸ್ಕೊಂಡು ಮನೆಗೆ ಹೋಗಿದ್ದ ರಾತ್ರಿ ಟೈಮ್ ಅದೊಳಗ. ಹೌದು ದ್ಯಾವಪ್ಪ ಮತ್ತೆ ರಾತ್ರಿ ಟೈಮ್ ಅದೊಳಗ ಬಂದು ನಗರ ಸಿದ್ದನ ಗುಡಿ ಒಳಗ ತಪ್ಪ ಕೂತಿದ್ದ. ತಪ್ಪ ಕೂತದ್ರಿಪ್ಪ. ತಪ್ಪ ಕೂತಿದ. ಮುಂಜಾನೆ ಯಾವ್ದು ಛಾಯಪ್ಪ ಮತ್ತೆ ಬಂದು ಬಾಗಿಲ ತೆರಿತನ, ಬಾಗಿಲ ಒಟ್ಟ ತೆರೆಯಂಗಿಲ್ಲ. ಹೌದು ಬಾಗಿಲ ತೆರೆಯಂಗಿಲ್ಲ. ಏನು ಒಳಗ ದೆವ್ವದೋ ಏನು ಭೂತದೋ ಏನದೋ. ಮುಂಜಾನು ಸಂಜೆ ಮಾಡಿ ಚಾವಿ ಹಾಕೊಂಡು ಹೋಗಿನಿ. ಹೌದು ಮುಂಜಾನೆ ಬರುತ್ತಾನ ನಾವು ಒಟ್ಟ ಗುಡಿನೇ ತೆರೆಯಲಾಗದ ತಿಳಿ ಎಲ್ಲಾ ಊರನವ್ರಿಗೆ ಕರ್ಕೊಂಡು ಬಂದ. ಹೌದು ಜನರಿಗೆ ಎಲ್ಲರೂ ಊರನವ್ರಿಗೆ ಕರ್ಕೊಂಡು ಬಂದ. ಅವಾಗ ಆ ದ್ಯಾವಪ್ಪ ಮುತ್ಯ ಆ ಮುತ್ಯಾಗ ಹೇಳಿದ, ಛಾಯಪ್ಪ ಮುತ್ಯಾಗ, ಏನ್ ಹೇಳಿದ್ರಿಪ್ಪ? ನೋಡಪ್ಪ, ನಾ ಕೂತಿರ್ತಕ್ಕಂಥ ವಿಷಯ ಜನರಿಗೆ ತಿಳಿಸಬೇಡ. ಹೌದು ತಿಳಿಸಿದಪ್ಪ ಅಂತಂದ್ರೆ ನಿನಗೆ ಅನಾಹುತ ಆಗ್ತದ ಅಂತ ಹೇಳಿದ. ಯಾರೋ ದ್ಯಾವಪ್ಪ ಮುತ್ಯ ಹೇಳಿದ. ಹೌದಲ್ರಿಪ್ಪ ಹೇಳಿದ. ಆದ್ರೂ ಸಹಿತ ಹೋಗಿ ಆ ಮುತ್ಯ ಬಂದನ ಅಂತ ತಿಳ್ಕೊಂಡು ಊರನವ್ರಿಗೆ ಎಲ್ಲರಿಗೆ ಹೇಳಿದ. ಯಾರು? ಛಾಯಪ್ಪ ಮುತ್ಯ. ಹೌದು ಊರನವ್ರು ಎಂದೂ ಇಲ್ಲಾರ್ದಂತ ಮುತ್ಯ 4-5-6 ತಿಂಗಳ ಹೌದು ಊರು ಬಿಟ್ಟೆ ಹೋಗ್ಯಾನ. ಇವತ್ತು ಬಂದನ ಅಂತ ತಿಳ್ಕೊಂಡು ಊರವ್ರು ಎಲ್ಲರೂ ಸಂತೋಷದಿಂದ ಬರ್ತಾರೆ. ಎಲ್ಲಿಗೆ ಬರ್ತಾರೆ? ನಗರ ಸಿದ್ದನ ಪೌಳಿಗೆ ಬರ್ತಾರ. ಹೌದು ನಗರ ಸಿದ್ದನ ಪೌಳಿಗೆ ಬರ್ತಾರ. ಆ ಪೌಳಿ ಒಳಗ ಆ ದ್ಯಾವಪ್ಪ ಮತ್ತೆ ತಪಕ್ ಕೂತಿರ್ತಾನ. ಹೌದು ಅನುಷ್ಠಾನ ಮಾಡ್ಲಕತ್ತಿರ್ತಾನ. ಅವಾಗ ಅನುಷ್ಠಾನ ಮಾಡಿರ್ತಕ್ಕಂಥ ಮನುಷ್ಯಾಗ ಮುತ್ಯಾಗ ಹೋಗಿ ಎಲ್ಲರೂ ಕಾಳಿಗೆ ಬೀಳ್ತಾರ. ಅನುಷ್ಠಾನ ಭಂಗ ಆಗ್ತದ. ಹೌದು ಹೌದಲ್ಲ? ಅನುಷ್ಠಾನ 21 ದಿವಸ ಅನುಷ್ಠಾನ ಮಾಡ್ಬೇಕಿತ್ತು ಅಂತಕ್ಕಂಥ ಒಂದು ಭಾವ ಇತ್ತು. ಯಾರ ಬಲ್ಲಿ? ದ್ಯಾವಪ್ಪ ಮುತ್ಯನ ಬಲ್ಲಿ. ಯಾವಾಗ ಇವ ಹೋಗಿ ಛಾಯಪ್ಪ ಮತ್ತೆ ಜನರ ಕರ್ಕೊಂಡು ಬಂದನ ಅಂತ ತಿಳ್ಕೊಂಡು ಶ್ರಾಪ ಕೊಡ್ತಾನೆ. ಏನಂತ? ಯಾವಾಗ ನಾನು ಕೂತಿರ್ತಕ್ಕಂಥ ಕೂತಿರ್ತಕ್ಕಂಥ ಭಂಗ ಮಾಡಿದೆಪ್ಪ ಅಂತಂದ್ರೆ ನೀನು ತಲಾಂತರವಾಗಿ ನಿನಗ ಬಡತನ ಇರ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟನ. ಇನ್ನಾದರೂ ಸಹಿತ ಆ ಮನಿತನದವರಿಗೆ ಬಡತನೇ ಅದ. ಹೌದಲ್ರಿಪ್ಪ. ಇದು ಕರೆ ಅಲ್ರಿ ಮಾತಾ? ಹೌದಲ್ಲ? ಇಲ್ಲಿ ವಿಷಯ ಆಗಿ ಹಿಂಗದ ಎಲ್ಲೋಣ. ಹೆಂಗದರಿಪ್ಪ? ಯಾಕಂತ ಕೇಳು, ಅವನಿಗೆ ಇನ್ನಾದರೂ ಸಹಿತ ಆ ಮನತನದವ್ರಿಗೆ ಬಡತನೇ ಹಿಂಗಿಲ್ಲ. ಹೌದು ಹಿಂಗಿಲ್ರಿಪ್ಪ. ಹೌದಲ್ಲ? ಮುಂದೆ ಕಾಲೊಂದು ದಿವಸ ಗತಿಸಿ ಹೋಗೋದ್ರೊಳಗ ಏನಾಗಿತ್ರಿಪ್ಪ? ಸಾಲೊಟ್ಟಿಗೆ ಮರಗಾಮ ದೇವಿ. ಹೌದು ಎಲ್ಲೋಣ? ಸಾಲೊಟ್ಟಿಗೆ ಮರಗಾಮ ದೇವಿ ತನ್ನ ಜೀವನಕ್ಕಾಗಿ ಹೊಟ್ಟಿ ತಾಳಲಾರ್ದನೆ ಸಂಚಾರ ಮಾಡ್ಕೋತ ಸಾಲೊಟ್ಟಿಗೆ ಬಿಟ್ಟು ಇಲ್ಲಿಗೆ ಹೊಂಟಿದಳು. ಯಾರಾದ್ರೂ ಸಿಗ್ತಾರ ಅವ್ರ ನಾನು ಬಲಿ ತಗೋಬೇಕಂತ ತಿಳ್ಕೊಂಡು ಹಿಂಗೆ ಊರು ತಿರುಗಾಡ್ಕೊತ ಹೊಂಟಿದಳು. ಸಾಲೊಟ್ಟಿಗೆ ಊರನ್ನ ಜನರು ಹೇಳ್ತಾರ, ಏನಂತ ಹೇಳ್ತಾರ್ರಿಪ್ಪ? ನಿನಗೆ ಹಿಡಿಯುವಂತ ಶಕ್ತಿ ನಂಬಲ್ಲಿ ಇಲ್ಲ. ಹೌದು ಹಿಂದ ಬುಯ್ಯಾರು ಊರೊಳದೊಳಗ ದೊಡ್ಡ ಹಬ್ಬ ನಡೆದ. ದೊಡ್ಡ ಹಬ್ಬಕ್ಕೆ ಹೋಗಂದ್ರು. ಹೌದಲ್ಲ? ದೊಡ್ಡ ಹಬ್ಬಕ್ಕೆ ಹೋಗಂದ್ರು. ಅವಾಗ ಬುಯ್ಯಾರಕ್ಕೆ ಹೋಗುವಂತ ಸಂದರ್ಭದೊಳಗೆ ದೊಡ್ಡ ಹಬ್ಬ ಮುಗಿಸ್ಕೊಂಡು ಹಳ್ಳಿ ಹೊಂಟಿದಳು. ಎಲ್ಲಿಗೆ? ತಿರುಗಾಡ್ಕೋತ ಮನೋರ ಈ ಯಲ್ಲಮ್ಮ ದೇವಿ ಗುಡಿ ಹತ್ತಿರ ಬಂದಳು. ಗುಡಿ ಹತ್ರ ಬಂದಳು. ಅವಾಗ ದ್ಯಾವಪ್ಪ ಮುತ್ಯ ಬೆಳಗಿನ ಜಾವಕ್ಕ ನಗರ ಸಿದ್ದನ ಪೂಜೆ ಮಾಡ್ಬೇಕಂತೇಳಿ ಹೊಳಿಗೆ ಹೋಗಿದ್ದ. ಹೊಳಿಗೆ ಹೋಗಿದ್ದ. ಮರಗಾಮ ದೇವಿ ಜಗಿಸುತ್ತ ಬರುವಂತ ಸಂದರ್ಭದೊಳಗ ದ್ಯಾವಪ್ಪ ಮುತ್ಯಗ ಮತ್ತು ಮರಗಾಮಿಗೆ ಮಾತಾಗ್ತದ. ಏನಾಗ್ತದೆ? ವಾ ತಾಯಿ, ನೀನು ಯಾರು? ಎಲ್ಲಿಂದ ಹೊಂಟಿದಿ? ಎಷ್ಟು ಅಬ್ಬರ್ಲೆ ಹೊಂಟಿದಿ? ನೀನು ಅವತಾರ ಎಂತದ ಅಂತೇಳಿ ದ್ಯಾವಪ್ಪ ಮುತ್ಯಗ ಮತ್ತು ಮರಗಾಮಿಗೆ ವಾದ ವಿವಾದ ಆಗ್ತಾವ. ವಾದ ವಿವಾದ ಆಗ್ತಾವ. ಬಹಳಷ್ಟು ವಾದ ವಿವಾದ ಆಗಿ ಮರಗಾಮ ಇವನ್ ಮಾತು ಹೇಳ್ತಾಳೆ. ಎಲ್ಲೋಣ ಮಾತು ಏನ್ ಹೇಳ್ತಾಳ ನೋಡು. ನಾನು ಎಲ್ಲಾನು ತಿರುಗಾಡ್ಕೊತ ಹೊಂಟೀನಿ. ಎಲ್ಲಾನು ತಿರುಗಾಡ್ಕೊತ ಹೊಂಟೀನಿ. ನನಗೆ ಹೊಟ್ಟಿ ಬಾಳ ಹಸು ಆಗ್ಯದ. ಹೊಟ್ಟಿ ಬಾಳ ಹಸು ಆಗ್ಯದ. ನಿನ್ನ ಮನು ಊರೊಳಗೆ ನಾನು ಬಂದ್ ಹೋಗಪ್ಪ ಅಂತಂದ್ರೆ ಎಲ್ಲಾನು ಸರ್ವನಾಶ ಮಾಡ್ತೀನಿ. ನನಗೆ ಏನಾದ್ರೂ ಹೊಟ್ಟಿಗೆ ಕೊಟ್ಟಪ್ಪ ಅಂತಂದ್ರೆ ನಾನು ಇಲ್ಲೇ ಇರ್ತೀನಿ ಅಂತೇಳಿ ಯಾರಿಗೆ? ದ್ಯಾವಪ್ಪ ಮುತ್ಯಗ ಮತ್ತು ಮರಗಾಮಿಗೆ ವಾದ ವಿವಾದ ಆಯ್ತು. ಹೌದಲ್ಲ? ವಾದ ವಿವಾದ ಆಯ್ತು. ಮರಗಾಮಿಗೆ ಮಾತು ಕೊಡ್ತಾನೆ. ಯಾರು? ದ್ಯಾವಪ್ಪ ಮುತ್ಯ. ತಾಯಿ, ನೀನು ಊರೊಳಗೆ ಬರಬೇಡ. ನೀನು ಊರೊಳಗೆ ಬರಬೇಡ. ನಾನೇ ನಿನಗೇನು ಹೊಟ್ಟೆ ಹಸು ಆಗ್ಯದ ಅಂದಿ ನೋಡು. ನಾನೇ ನಿನಗ ಬಲಿ ಆಗ್ತೀನಿ. ಊರೊಳಗೆ ಬರಬೇಡ ಅಂದ ಟೈಮ್ ಅದೊಳಗ ಆ ದೇವಿಗೆ ಮಾತ ಕೊಟ್ಟು ನಗರ ಸಿದ್ದನ ಬಲಿ ಬರ್ತಾನ. ಮುತ್ಯನ ಬಲಿ ಬಂದಂತಾನೆಪ್ಪ ಭಗವಂತ ಗುರುದೇವ. ನಾನು ಮರಗಾಮೈ ಮನೂರೊಳಗ ಹೊಂಟಿದಳು. ಹೊಂದಿರುವಂತ ಸಂದರ್ಭದೊಳಗೆ ಊರೊಳಗೆ ಬರಬೇಡ. ನೀನು ಜನರಿಗೆ ಅನಾಹುತ ಆಗ್ತದ. ಊರೊಳಗೆ ಬರಬೇಡ. ನಾನೇ ನಿನಗ ಆಹುತಿ ಆಗ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟು ಬಂದಿನಿ. ಇದಕ್ಕೆ ಪರಿಹಾರ ಏನಂದ? ನೀ ನನ್ನ ಗುರು ಹದಿ. ಪರಿಹಾರ ಏನಂದ ಬಳಕ ಅವಾಗ ನಗರ ಸಿದ್ದಂತನ ನೋಡಪ್ಪ, 3 ಲೋಕದ ಜಗನ್ಮಾತೆ ಆದಿ ಪರಮೇಶ್ವರಿ ಅದಳ. ಎಂತಕ್ಕಿಗೆ ಮಾತು ಕೊಟ್ಟು ಬಂದಿದಿ. ಹೌದಲ್ಲ? ಎಂತಕ್ಕಿಗೆ ಮಾತು ಕೊಟ್ಟು ಬಂದಿದ.
ವಾದ ವಿವಾದ ಆಯ್ತು ಮರಗಾಮ್ಯಾಗಿ ಮತ್ತು ದ್ಯಾವಾಪ್ ಮುತ್ಯಾಗ. ಹೌದು ಅವಾಗ ಗುರುವಿನ ಮೇಲೆ ಹೇಳ್ತಾನ, ಭಗವಂತ ನಾನು ತಾಯಿಗೆ ಮಾತು ಕೊಟ್ಟ ಬಂದೀನಿ, ಮಾತು ಕೊಟ್ಟ ಬಂದೀನಿ, ಇದಕ್ಕೆ ಪರಿಹಾರ ಏನಂದ ಟೈಮ್ ಅದೊಳಗ ಹೌದು ಮಾತು ಕೊಟ್ಟಿದೆಪ್ಪ ಅಂತಂದ್ರ ಹೋಗಿ ಮರಗಾಮಾದೇವಿಗೆ ಹೌದು ಇದು ಆಗತ್ತೇಳ ಗುರು ಅಂದ ಟೈಮ್ ಅದೊಳಗ ಮರಗಾಮಾದೇವಿ ಬಲ್ಲಿ ಬಂದು ತಾಯಿಗೆ ಬೇಡಿರ್ತಕ್ಕಂತ ಉಪಹಾರವನ್ನು ಎಲ್ಲಾನು ಕೊಟ್ಟು, ತಾಯಿ ಊರೊಳಗೆ ಹೋಗಬೇಡ, ನೀನು ನನ್ನ ಗುಡಿ ಮುಂದೆ ನೀ ಮುಂದಿರು, ನಾನು ಹಿಂದಿರ್ತೀನಿ ಅಂತೇಳಿ ಈ ಸದ್ಯಕ್ಕ ದ್ಯಾವಾಪ್ಮುತ್ತನ ಗುಡಿ ಇಲ್ಲಿನೂ ಅದ, ಮರಗಾಮಾಯಿ ಗುಡಿ ಅಪೋಸಿಟ್ ಅದ. ಹೌದಲ್ಲ? ಅದಕ್ಕೆ ಇವತ್ತಿನ ದಿವಸ ಈ ಮರಗಾಮಾದೇವಿ ಗುಡಿ ಮುಂದೆ ದ್ಯಾವಾಪ್ಮುತ್ತಿ ಇರ್ಬೇಕಾದ್ರೆ ಇದೇ ಕಾರಣ. ಹೌದಲ್ಲ? ಇನ್ನು ನಗರ ಸಿದ್ಧನ ಗುಡಿ ಮುಂದೆ ಮಾಲಗಂಬದ ಅಲ್ವಣ? ಹೌದಲ್ಲ? ನಗರ ಸಿದ್ಧ ಹೆಂಗತ್ ಕೇಳು, ಬೂದಿ ಮುಚ್ಚಿದ ಕೆಂಡಿದ್ದಂಗ ಅದಾನ. ಹೌದಲ್ಲ? ನಾವ್ ಏನೇ ತಪ್ಪು ಮಾಡಿದ್ರು ಸಹಿತ ನರಗರಿಸಿದ್ದಾಗ ಹೋಗಿ ನಾವು ಭಕ್ತಿದಿಂದ ಬೇಡದೇವಪ್ಪ ಅಂತಂದ್ರ ಭಗವಂತ ನಮ್ಗ ಕೊಟ್ಟೆ ಕಳಿಸ್ತಾನ ವಿನಃ ಸುಮ್ಮ ಕಳ್ಸಂಗಿಲ್ಲ. ಹೆಂಗತ್ತ ಕೇಳು, ಈ ರಾಮನಗರ ಅಂತಕ್ಕಂತ ಒಬ್ಬ ಭಕ್ತನ ಧರ್ಮನ ಭಕ್ತನ ಅಂತಕ್ಕಂತ ಮನಿ ಒಳಗ ಹೌದಲ್ಲ, ರಾಮನಗರದ ಇರ್ತಕ್ಕಂತ ಒಬ್ಬ ಧರ್ಮಣ್ಣ ನಗರ ಸಿದ್ಧನ ಒಂದ ಭಕ್ತ ಆಗಿದ್ದ. ಅವನಿಗೆ ಮದುವೆ ಆಗಿ 10 ವರ್ಷ ಆಗಿತ್ತು. ಪುಣ್ಯಾತ್ಮರೇ, ಕರೆ ಕರೆ ಅನ್ರಿ, ಸುಳ್ಳಿದ್ರ ಸುಳ್ಳನ್ರಿ. 10 ವರ್ಷ ಆಗಿತ್ತು, ಒಂದು ಸಂತಾನ ಫಲನೇ ಇದ್ದಿದ್ದಿಲ್ಲ. ಯಾರಿಗೆ? ಆ ಬ್ರಹ್ಮಣಗ ಸಂತಾನ ಫಲ ಇದ್ದಿದ್ದಿಲ್ಲ. ಈ ಬಲ್ಲಿ ಮುತ್ಯಾನ ಬಲ್ಲಿ ಬಂದು ಬೇಡ್ತಾನ, ಏನಂತ ಬೇಡ್ತಾನ್ರಿ? ಯಪ್ಪ ಭಗವಂತ 10 ವರ್ಷ ಆಗ್ಯದು, 10 ವರ್ಷ ಆಗ್ಯದ, ಸಿರಿ ಸಂಪತ್ತು ಅಷ್ಟು ಸೇರಿ ಎಲ್ಲಾನು ಆದ ಕರೆ ಎಲ್ಲಾನಾದ, ಮನಿ ಬೆಳಗುವಂತ ಮಗನೇ ಇಲ್ಲಂದ. ಅವಾಗ ಮುತ್ತೆ ಹೇಳ್ತಾನ, ನೋಡಪ್ಪ ನಿನಗ ಜೋಡಿಲೆ 2 ಗಂಡಸ ಮಕ್ಕಳಲ್ಲ 3 ಮಂದಿ ಗಂಡಸ ಮಕ್ಕಳು ಕೊಡ್ತೀನಿ, ಈ ನನ್ನ ಜಾಗದೊಳಗ ನೀನು ಮಾಲಗಂಬ ಮಾಡಿದೆಪ್ಪ ಅಂತಂದ್ರ 3 ನಿನಗ ಗಂಡಸ ಮಕ್ಕಳು ಕೊಡ್ತೀನಿ ಅಂದ ಟೈಮ್ ಅದೊಳಗ ಆ ಧರ್ಮನ ಭಕ್ತ ಆಗಿರ್ತಕ್ಕಂಥವ ಈ ಮಾಲಗಂಬ ಕಟ್ಸನಿ ಇದೇ ರಾಮ ಮಂದಿರದೊಳಗಿರ್ತಕ್ಕಂಥ ಧರ್ಮಣ್ಣ. ಖರೆ ಅಲ್ರಿ? ಇನ್ನಾದ್ರೂ ಸಹಿತ ಮತ್ತಾಳ್ರೆ ಹೊರ ಸುಮ್ಮನೆ ಅಂತೀರಲ್ಲ ನಿಮ್ಮ, ಹೌದಲ್ರಿ? ಆ ಧರ್ಮಣ್ಣ ಅಂತಕ್ಕಂಥ ಭಕ್ತ ಈ ಮಾಲಗಂಬ ಕಟ್ಟೆನ ವರ್ಷಕ್ಕೊಮ್ಮ ಆ ವಂಶದವ್ರು ಈ ಊರಿಗೆ ಬಂದು ಇದಕ್ಕೆ ಹೋಗ್ತಾರ. ಹೌದಲ್ಲ? ಓಯ್, ಹಡ್ಯಾಂಗ್ ಹಡತ್ತಾರ, ಬಿಡಂಗ್ ಬಿಡತ್ತಾರ, ಆ ಕಡೆ ಮಾತಾಡು. ಇದು ಸಾರಾಂಶದನ ಏನ್ ಹೇಳಿನಿ ಬಾಬಾ, ನೀ ಇಂಥವ್ ಮಾಡ್ಲಿಕ್ಕೆ ಹೋಗ್ಬೇಡ. ನೀ ಈ ಮಣೂರ ಗ್ರಾಮದಲ್ಲಿ ನರಗಾರಿ ಸಿದ್ದೇಶ್ವರನ ಒಂದು ಶ್ರಾವಣ ಮುಕ್ತಾಯಗೋಸ್ಕರವಾಗಿ ಒಂದು ಕಾಂಡನ್ನು ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಾಗೆ ಬಿಡಬಾರ್ದಂತೆ ತಿಳ್ಕೊಂಡು ಇಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂಥ 2 ಕಲಾಗಾಯನ ಸಂಘ ನಾನಾಯಿ ಒಂದು ಸ್ವಲ್ಪ ದಾಂಧಲಿ ಮಾಡ್ಬೇಡಪ್ಪ, ಅವ್ರ ಕ್ಯಾಲಿನೇ ಹಾಡ್ತಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ನಾಡ ಮೇಲೆ ದಿನನಿತ್ಯ ಹಾಡುವಂತ ಮೇಳಗಳನ್ನು ತಂದು ಹಾಡ್ಕಿ ಹಚ್ಚಾರ. ಹಾಗೆ ಬಿಡಬಾರದು. ಸತ್ಯ ಸಿದ್ಧರ ವಡ್ಡಿ ವಾಲಗ ಶಿವಾಸ್ತನ ಡೊಳ್ಳಿನ ಪದಗಳ ನಡಿಬೇಕಾಗ್ಯದ, ಡೊಳ್ಳಿನ ಪದಗಳ ಜರಬೇಕಾಗ್ಯದ ತಿಳ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ 2 ಮೇಳ ಕರ್ಸ್ಯಾರ. ನೀವು ಎಲ್ಲ 2 ಮೇಳ ಹುರುಪಿಗೆ ಹಾಕಿ ಒಳ್ಳೆ ಹುರುಪಿಗೆ ಹಾಕಿ ಕಾರ್ಯಕ್ರಮನ ತಕ್ಕೊಳಕತ್ತೀರಿ. ಪುಣ್ಯಾತ್ಮರೇ, ನೀವು ದಾಂಧಲಿ ಮಾಡಬೇಡ್ರಿ, ಇವ್ರಿಗೆ ದಾಂಧಲಿ ಮಾಡಕ್ ಹಚ್ಚಿರಿ ಇಬ್ರಿಗೆ. ಯಾರಿಗೆ? ಇವತ್ತು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗೊಬ್ಬೂರು ಗ್ರಾಮದ ಹುಣಚಿಂಗರಾಯನ ಡೊಳ್ಳಿನ ಸಂಘ ಮತ್ತು ಮೇಲಾಗಿ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಸನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ. ಇವು 2 ಮೇಳಿಗೆ ದಾಂಧಲಿ ಮಾಡಕ್ ಹಚ್ಚಿರಿ, ನಿಮಗೆ ಲಾಭ ಆಗ್ತದ. ಖರೆ ನೀವೇ ನೀವು ಜಗಳ ಮಾಡಿದ್ರಿ ಅಂದ್ರೆ ಇವ್ರಿಗೆ ಲಾಭ ಆಗ್ತದೆ. ಯಾಕೆ ಈ ಹಳೆಗೆ ಬರೀ 2 ಸಂದ ಹಾಡಗತ್ತ ನೀವು ವಿಚಾರ ಮಾಡುವಂತ ಮಾತು. ಅವರಿಗೂ ಕೂಡ 10-14 ಸಾವಿರ ತನಕ ಕೊಟ್ಟಿರ್ಬೇಕು, ಇವ್ರಿಗೂ ಕೂಡ ಒಂದು 8-9 ಸಾವಿರ ಕೊಟ್ಟಿರ್ಬೇಕು. ನೀವು ಏನು ತಕೊಂಡಂಗೆ ಆಗ್ತದ? ಹಂಗೆ ದಾಂಧಲಿ ಮಾಡಕ್ಕೆ ಹೋಗ್ಬೇಡ್ರಿ. ಇದು ವೇಳೆ ವಿಷಯ ಇದೇ ಊರನ್ನವ್ರು ಹಿರಿಯರು ಹೇಳ್ಯಾರ ಅವ್ರಿಗೆ, ನಮ್ಮ ಮಾಸ್ತರ್ಗ ಏನು ನರಗಾರ ಸಿದ್ಧನ ವಿಷಯ ಹೇಳ್ಯಾರ ಅಂತೇಳಿ ಮಾತಾಡಕತ್ತಾರ. ನೀವು ಬ್ಯಾಡ ಅಂದ್ರೆ ಅವ್ರು ಬಿಡ್ತಾರ. ಖರೆ ಕಲಾವಂತರಿಗೆ ಹಿಂಗ ಅಂತೇಳಿ ಮಾತಾಡಬೇಡ್ರಿ. ಯಾಕೆ 2 ನಿಮ್ಮ ಮಕ್ಕಳವ, ನೀವು ಎಷ್ಟು ಮಾತಾಡ್ತೀರಿ ಅಷ್ಟೇ ಮಾತಾಡ್ತಾರ, ನೀವು ಎಷ್ಟು ಹೇಳ್ತೀರಿ ಅಷ್ಟೇ ಮಾತಾಡ್ತಾರ. ಅದಕ್ಕೆ ಈಗ ಒಂದು ಕ್ಯಾಲಿ ಹಾಡಿ ಹಚ್ಚಿಗಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದ. ನೀವು ಒಂದು ಸ್ವಲ್ಪ ಹ್ಯಾಂಗೆ ಅಚ್ಚಗಡಿನ ಹುರುಪು ಕೊಟ್ಟಿರಿ, ಇಚ್ಚಗಡಿನೂ ಕೂಡ್ರಿ, ಇಚ್ಚಗಡಿನ ಹ್ಯಾಂಗೆ ಹುರುಪು ಕೊಟ್ಟಿರಿ, ಹಂಗೆ ಅಚ್ಚಗಡಿನೂ ಕೂಡ್ರಿ ಅಂತಕ್ಕಂಥ ಮಾತು ಹೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಒಂದು ಕ್ಯಾಲಿ ಒಳ್ಳೆ ಹ್ಯಾಂಗತ್ ಕೇಳಿದ್ರೆ ಹುಣ್ಸೋಣ. ಕ್ಯಾಲಿ ಹಾಡಿದ್ರೆ ಹ್ಯಾಂಗತ್ ಕೇಳಿದ್ರ ಮಿರ್ಗ ಮಿಂಚು ಅಂದ್ರೆ ಅವಕಳ ಮಳೆಯಾಗ ಕೋಲು ಮಿಂಚು ಹೊಡೆದಂಗೆ ಆಗ್ಬೇಕು. ನೀವೆಲ್ಲರೂ ಜೋರಾದ ಚಪ್ಪಳಿಗೆ ತಟ್ಟು ಅಂತ ಕ್ಯಾಲಿ ಹಾಡ್ತಾರೆ ಇವತ್ತು ಅವ್ರು. ಹಾಂ.